ಯಾವ ವಿಘ್ನಗಳು ಬಾರದಂತೆ ಭಗ್ನವಾಗಿ ನಡೆಯುವ ಪುರಾಣ ಅಂತ ಕರೆದರೆ, ಆಗ ಶಿಶು ಎಲ್ಲ ಲಿಂಗ ಬೆಳೆದು ದೊಡ್ಡವನಾಗಕತ್ತ ಅಂಬೆಗಾಲಿಟ್ಟು ಆಟ ಆಡಕತ್ತ. ಈಗ ಮನ್ಯಾಗ ಮಕ್ಕಳು ಅಂಬೆಗಾಲಿಟ್ಟು ಹಿಂಗ ಆಡ್ಕೋತ ಬಂದು ಅಂದ್ರೆ ತಾಯಿಗೆ ಎಷ್ಟು ಆನಂದ ಆಗ್ತದೆ. ಜಗತ್ತಿನೊಳಗ ಮಕ್ಕಳನ್ನ ನೋಡಿ, ಮಕ್ಕಳ ಆಟ ನೋಡಿ ಆನಂದ ಪಡುವವಳು ಒಬ್ಬ ತಾಯಿ, ಶಿಷ್ಯನ ವೈಭವ ನೋಡಿ ಆನಂದ ಪಡುವ ಒಬ್ಬ ಗುರು. ನೀವೆಲ್ಲರೂ ಈ ಲೋಕದೊಳಗ ಭೂಲೋಕದೊಳಗ ಬಂದು ನೀವು ಮಾಡಿದ ಪುಣ್ಯ ಯೋಗ ತಪಸ್ಸನ್ನ ಮೆಚ್ಚಿ ಆನಂದ ಪಡುವವನು ಕೈಲಾಸದ ಒಡೆಯ ಪರಮಾತ್ಮ. ಮೂರು ಮಂದಿ ಎಲ್ಲರಿಗಿಂತಲೂ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ಜನ್ಮ ಕೊಟ್ಟ ತಾಯಿ ಬಹಳ ಶ್ರೇಷ್ಠದಳೆ. ಹಾಗಾಗಿ ಇಲ್ಲಿ ಎಲ್ಲಾ ಲಿಂಗ ಅಂಬೆಗಲ್ಲಿ ಇಟ್ಕೊತು ಗಾಡಿ ಹಿಡ್ಕೊಂತು ಮಕ್ಕಳು ಆಡ್ತಿರ್ತಾವ ನೋಡ್ರಿ. ಮಕ್ಕಳು ಗಾಡಿ ಹಿಡಿದು ಹೇಳೋದು ಬೀಳೋದು ಮಾಡ್ಕೊತ ಬರಾಗ ತಾಯಿಗೆ ನೋಡಿ ಮಕ್ಕಳು ಮಾತಾಡ್ತಾವ. ಮಕ್ಕಳು ಮತ್ತೆ ಸಣ್ಣ ಮಾತಾಡ್ತಾ ಗೊತ್ತಿರ್ಬೇಕು. ಅವ್ವ ಹೊರಗಿಂದ ಬರೋಟಿಗೆನೆ ಇದು ನೋಡ್ತಂದಿಗೆ ಏನ್ ಮಾಡ್ತದ, ಅದಕ್ಕೆ ಮಾತಾಡಕ್ ಬರಲ್ಲ. ಅಮ್ಮ ಅನ್ನೋದು ಒಂದೇ ಕೂತಿರ್ತವ, ಉಳ್ದಿದ್ದು ಬರಂಗಿಲ್ಲ. ಅದ್ರ ತಾಯಿ ನೋಡಿ ಏನಂತದ, ಅಮ್ಮ ಅಂದಾಗ ಅವು ಏನಂತ ಎಷ್ಟು ಜೀವ ನೋಡ್ರಿ, ಎಷ್ಟು ಆನಂದ ಅದು ಅಚ್ಚೆ ಅಲ್ಲ. ಅಮ್ಮ ಅದಕ್ಕೇನ ಅದಕ್ಕೆ ಮಾತು ಬರಲ್ಲ, ಕ್ಲಿಯರ್ ಮಾತು ಬರಂಗಿಲ್ಲ. ಬುಳತ ಅಂತಂದಾಗ ಈ ಹೆಣ್ಮಕ್ಳು ಏನ್ ಮಾಡ್ತಾರ, ಯಾವ ನನ್ನ ರಾಜ, ನನ್ನ ರಾಜ್ಕುಮಾರ, ನನ್ನ ರಾಜ. ಯಾವ ರಾಜ? ಪೋತರಾಜ. ತಾಯಿಗ ಟಿಗ್ಗ ನನ್ನ ರಾಜ ಮಲವಕ್ಕ ಬಸವಕ್ಕ ನನ್ನ ಮಗ ಮಾತಾಡ್ತ ನೋಡ್ರಿ. ಯವ್ವ ನನ್ನ ಕೂಸ ತಿಂಗ ಆಟ ಆಡ್ಸಾಗ ಅದೇ ಊರಾಗ ಕೊಟ್ಟಿರ್ತದ, ಮುದುಕಿ ಬಿಡ್ತದ. ಇವ್ರು ಹೂವ ಬರ್ತಾಳ, ಯಾಕ ತಂಗಿ ಏನ್ ಮಾಡ್ತದಿ? ಯವ್ವ ನನ್ನ ಮಗ ಮಾತಾಡಕತ್ತದ ನೋಡಿ. ಯವ್ವ ಅವನಿಗೆ ನಾ ಖುಷಿ ಎತ್ಕೊಂಡು ಏನ್ ಮಾಡ್ತಾಳ, ಆಗಿ ಈಗ ಯಪ್ಪ ಅಲ್ಲೋಡು ನಿನ್ ಹೆಣತಿ ಬಂದು ನೋಡು, ಮುದುಕಿಗೆ ನಿನ್ ಹೆಣತಿ ಬಂದು ನೋಡು ಅಂತಂದಾಗ ಮಾಡ್ಕೊಳ್ತಪ್ಪ ಅಂತಂದು ಅಂತ ಇವ ಮುದುಕಿಗೆ ಮಾಡ್ಕೊಂಡ್ರ ಮುದುಕಿಗೆ ಹೋಗ್ಬೇಕು ಹನುಮಂತರ ಗುಡಿಗೆ. ಎಷ್ಟು ಮಜಾ ಅದ ಇದು. ಜೀವನನೇ ಬಹಳ ವಿಚಿತ್ರದ. ಆ ವಿಚಿತ್ರದೊಳಗ ಸಚಿತ್ರ ಮೂರ್ತಿಯಾದ ಎಲ್ಲಾ ಲಿಂಗ ಪ್ರಭೆಗಳು ಆನಂದವಾಗಿ ಆಟ ಆಡ್ತಾನೆ. ಆಟವಾಡುತ್ತ ಬೆಳೆದು ದೊಡ್ಡವನಾಗಲು ಸಿದ್ಧನಾದ ಎಲ್ಲಾ ಲಿಂಗ, 8 ವರ್ಷದ ಬಂಟನಾದ ಎಲ್ಲಾ ಲಿಂಗ, ಹಾಲುಗಲ್ಲದ ಎಲ್ಲಾ ಲಿಂಗ, ತುಂಬಿದ ಮೈ ಎಲ್ಲಾ ಲಿಂಗ, ಬಂಗಾರ ವರ್ಣದ ಮುಖವುಳ್ಳ ಎಲ್ಲಾ ಲಿಂಗ, ಬೆಳೆದು 8 ವರ್ಷದವನಾದ. ಏತಮ್ಮ ಸುಮ್ಕುಂದ್ರ. 8 ವರ್ಷದವನಾದ ಎಲ್ಲ ಲಿಂಗ. ತಾಯಿಗೆ ಎಷ್ಟು ಆನಂದ, ಎಷ್ಟು ಸಂತೋಷ. ತಂದೆಗೆ ಎಷ್ಟು ಆನಂದ, ಎಷ್ಟು ಸಂತೋಷ. ಮಗನನ್ನ ಕಂಡು ಆನಂದ ಪಡ್ತಾರೆ, ಸಂತೋಷ ಪಡ್ತಾರೆ. ಹೀಗಾಗುತ್ತಿರುವಾಗ ಬಹಳ ಸುಂದರವಾಗಿ ಕಾಶಿಬಾಯಿ ಗಂಡನಿಗೆ ಕರೆದು ಹೇಳ್ತಾಳೆ, ಸ್ವಾಮಿ ಯಾವ ಇದು ನಾಟಕದ ಸ್ವಾಮಿ. ಗಂಡನಿಗೆ ಸ್ವಾಮಿ ಅಂತ ಕರೆದಾಗ ಆಗ ಗಂಡ ಬಂದು ಕೇಳ್ತಾನ, ಏನು ಕಾಶಿಬಾಯಿ, ಏನು ಹೇಳು ಅಂತಂದಾಗ ಆಗ ಹೇಳ್ತಾಳೆ ಕಾಶಿಬಾಯಿ, ಸ್ವಾಮಿ ನಮ್ಮ ಮಗ 8 ವರ್ಷದವನಾದ, ಅವನಿಗೆ ಶಿಕ್ಷಣ ಕಲಿಸಬೇಕಲ್ಲ. ಈಗಿನ ಕಾಲದಾಗ ಇದ್ದಂಗ ಅವಾಗ ಇದ್ದಿದ್ದಿಲ್ಲ. ಶಾಲೆ ಕಾಲೇಜುಗಳು ನಾವು ಕಲೆಗೆ ಇದ್ದಿದ್ದಿಲ್ಲ. ಊರಿಗೆ ಒಂದೇ ಒಂದು ಶಾಲೆ ಇತ್ತು. ಅದು ಹ್ಯಾಂಗ ಹೋಗ್ತಿದ್ದೇವಂತ ಕೇಳಿದ್ರೆ ಅಂಗಿ ಇದ್ರೆ ಸೊನ್ನೆ ಇರ್ತಿಲ್ಲ, ಸೊನ್ನೆ ಇದ್ರೆ ಅಂಗಿ ಇರ್ತಿಲ್ಲ, ಹಂಗೆ ಹೋಗೋದು. ದತ್ತ ದಿಗಂಬರಾಯ ಹೋದ್. ಈಗಿನ ಇದು ಆಡ್ದವರ ಇವಕ್ಕೆ ಬಟ್ಟೆ ಕಳಿಸ್ತೀನಿ, ಮಮ್ಮಿ ಯಾಕೋ ಚಡ್ಡಿ ಹಾಕಿ ಅಂತ. ಮಕ್ಕಳಿಗೆ ಜ್ಞಾನ ಬಹಳ. ಆಗ ಎಲ್ಲ ಲಿಂಗ
ಬೆಳೆದು ದೊಡ್ಡವನಾದ ಎಲ್ಲ ಲಿಂಗನಿಗೆ ಕಾಶಿಬಾಯಿ ಹೇಳ್ತಾಳೆ ಗಂಡನಿಗೆ ಮಗನಿಗೆ ಎಲ್ಲೆಡೆ ಕಲಿಯಾಕ ಬಿಡಬೇಕಲ್ಲ ಸ್ವಾಮಿ. ಅದೇ ಮಿರ್ಗಿ ಒಳಗ ಹಿರೇಮಠ. ಚಂದ ಕೇಳ್ರಿ, ಗದ್ದಲ ಮಾಡಬೇಡ್ರಿ. ಮಿರ್ಗಿ ಒಳಗ ಹಿರೇಮಠ ಸ್ವಾಮಿಗಳಂತಲ್ಲಿ ಕರ್ಕೊಂಡು ಬಂದಾಗ ಅವಾಗ ಮಠದಾಗ ಕಲಿಸ್ತಿದ್ರು, ಈ ಶಾಲ್ಯಾಗ ಕಲಿಸ್ತಾರೆ. ಶಾಲಿನೂ ಒಂದು ನಮೂನೆ ಮಠ ಇದ್ದಾನೆ, ಅದಕ್ಕೆ ಜ್ಞಾನ ದೇಗುಲ ಅಂತ ಕರೆದರೆ. ಕಲಿಸುವ ಗುರುಗಳು ಅವರ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂತ ಯಾವ ತಿಳ್ಕೊಂತಾನ ಅವನಿಗೆ ವಿದ್ಯಾ ಬರ್ತದ, ಅವನಿಗೆ ಜ್ಞಾನ ಹೆಚ್ಚಿಗಾಗ್ತದೆ. ಗುರುವಿನಲ್ಲಿ ಭಕ್ತಿ ಇಡಬೇಕು. ಗುರುವಿನಲ್ಲಿ ಅಪಾರವಾದ ಭಕ್ತಿಯನ್ನ ಯಾರಿಗಿಟ್ಟು ದುಡ್ಕೊಂತಾರೆ ಅವರಿಗೆ ಸರ್ವ ವಿದ್ಯೆಗಳು ಪ್ರಾಪ್ತಿಯಾಗ್ತವೆ, ಸರ್ವ ಜ್ಞಾನ ಬರ್ತದೆ. ಹಾಗಾಗಿ ನಿನಗದೆ ಎಲ್ಲಾ ಲಿಂಗಗ ಕರ್ಕೊಂಡು ಬಂದಾನ ಶಿವರಾಯ. ಊರ ಗುರುಗಳು ವೇದಿಕೆ ಮ್ಯಾಗ ಕೂತ್ಕೊಂಡಿದ್ರು, ಸಿಂಹಾಸನ ಮ್ಯಾಗ ಕೂತ್ಕೊಂಡಿದ್ರು. ಕರ್ಕೊಂಡು ಬಂದು ಎಲ್ಲಾ ಲಿಂಗಗ ನಮಸ್ಕಾರ ಮಾಡಿದಾಗ ಆ ಗುರುಗಳು ಕೇಳ್ತಾರೆ, ಶಿವಪ್ಪ ಏನಪ್ಪ ನಿನ್ನ ಮಗನಿಗೆ ಕರ್ಕೊಂಡು ಬಂದಿದ್ದೇನಪ್ಪ? ಹೌದಪ್ಪ. ಯಾಕಪ್ಪ? ಯಪ್ಪ ಇವನು ಒಂದು 4 ಅಕ್ಷರ ಜ್ಞಾನ ಮಾಡಿಕೊಳ್ಳಿ. ನಾವು ಹಾಲು ಮತದೊಳಗೆ ಹುಟ್ಟಿದವರು ವಿದ್ಯಾ ಕಮ್ಮ ಅಂತ ತಿಳಿದುಕೊಂಡು ಹೀಯಾಳಿಸುವ ಈ ಜಗತ್ತದ ತಂದೆ ನಿನ್ನ ಪಾದಕ್ಕೆ ಹಾಕಿನಿ. ನನ್ನ ಮಗನಿಗೆ ವಿದ್ಯಾ ಜ್ಞಾನವನ್ನ ಮಾಡಿಸಬೇಕು, ಅಕ್ಷರ ಜ್ಞಾನ ಮಾಡಿಸಬೇಕು ಅಂತ ಗುರುಗಳಲ್ಲಿ ಕೇಳಿಕೊಂಡಾಗ ಗುರುಗಳಂತಾರೆ, ಆಯ್ತಪ್ಪ ಒಳ್ಳೇದಾಗ್ಲಿ. ಆ ಹುಡುಗರದಾಗ ನೀನು ಕುಂದ್ರು ಎಲ್ಲ ಲಿಂಗ, ನೀವೆಲ್ಲ ಹ್ಯಾಂಗ್ ಕುಂತೀರಿ ಹ್ಯಾಂಗ ಹುಡುಗರು ಕುಂತಿದ್ದು, ನೀವ್ ಹ್ಯಾಂಗ್ ಕುಂತೀರಿ ಹಂಗ ಹುಡುಗರು ಕುಂತಿದ್ರು. ಎಲ್ಲಾ ಲಿಂಗಗ ಇಲ್ಲಿ ಬಂದು ಕುಂದರು ಅಂತ ಹೇಳಿದ್ರು ಗುರುಗಳು. ಗುರುಗಳ ಎದುರಿಗೆ ಬಂದು ಎಲ್ಲಾ ಲಿಂಗ ಕುಂತ. ಈಗ ಶಾಲೆಗೆ ಏನ್ ಹಾಕಿಬಿಡ್ತಾರ ಸುರುವಿಗೆ ಅಕ್ಷರ ಏನ್ ಹಾಕ್ತಾರ ಪಾಟ್ಯಾಗ? ಅದಲ್ಲ